ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನವಂಬರ್-ಡಿಸೆಂಬರ್ ತಿಂಗಳಿಂದ ನಮ್ಮ ತಾರಸಿ ತೋಟದಲ್ಲಿ ಮಲ್ಲಿಗೆ ಹೂ, ದಾಸವಾಳ ಹೂ ಎಲ್ಲ ಬಿಡ್ತಾ ಇದೆ. ಡಾರ್ಮೆನ್ಸಿ ಪೀರಿಯಡ್ ಇದ್ರೂ ಹೂಗಳು ಬಿಡ್ತಾ ಇದೆ ನೋಡಿ, ತುಂಬ ಸಂತೋಷ ಆಯಿತು. ನಿಮ್ಗೆ ಏನೋ ಒಂದು ಇಂಪಾರ್ಟೆಂಟ್ ತೋರಿಸ್ತೀನಿ ಬನ್ನಿ. ನಾನು ಸುಮಾರು ಟೈಮಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ನಮ್ಮ ತಾರಸಿ ತೋಟದಲ್ಲಿ ಸಣ್ಣ ಸಣ್ಣ ಮರಗಳಿದೆಯಲ್ಲ, ಅದರ ರಂಬೆ ಮೇಲೆ ಈ ಥರ ನೋಡೋಕ್ಕೆ ಸಿಗೋದು. ಒಂದೆರಡು ವರ್ಷದಿಂದ ನಾನು ಅಬ್ಸರ್ವ್ ಮಾಡಿದ್ದೀನಿ. ನಾನು ಯಾವುದೋ ಪಕ್ಷಿ ಏನೋ ಮಾಡಿಬಿಟ್ಟು ಹೋಗೈತೆ ಅಥವಾ ಯಾವುದೋ ಹುಳ ಬೆಳೀತಾ ಇದೆಯಾ ಏನೋ ಅಂದ್ಕೊಂಡಿದ್ದೆ. ನೋಡಿ, 3-4 ಕಡೆ ಈ ಥರ ನೋಡೋಕ್ಕೆ ಸಿಕ್ತು. ನೋಡಿ, ಇಲ್ಲೂ ಇದೆ, ಈ ಕಡೆನೂ ಇದೆ. ಸ್ವಲ್ಪ ದಿನ ಆದಮೇಲೆ ಅದರೊಳಗೆ ಸಣ್ಣ ಎಲೆಗಳು ಕಾಣಿಸ್ತಲ್ಲ, ಗೊತ್ತಾಯಿತು ಇದು ರಂಬೆ ಮೇಲೆ ಬೆಳ್ಕೊಂಡು ಗಿಡ ಥರ ಆಗಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಇಡೀ ಮರನೇ ಹಾಳು ಮಾಡುತ್ತೆ ಅಂತ ಅದನ್ನು ತೆಗ್ದಿದ್ದೀನಿ. ನೋಡಿ ಹೇಗಿದೆ ನೋಡಿ, ಮರಕ್ಕೆ ಹೋಗಿ ಕಚ್ಕೊಂಡ್ಬಿಡುತ್ತೆ. ಎಲ್ಲಿಂದ ಕಚ್ಕೊಂಡಿತ್ತು ಅಲ್ಲಿಂದ ಫುಲ್ಲಾಗಿ ತೆಗ್ದೀನಿ. ಒಂದು ಸ್ವಲ್ಪನೂ ಪಾರ್ಟ್ ಮರದಲ್ಲಿ ಉಳಿದಿಲ್ಲ. ಮಲ್ಲಿಗೆ ಗಿಡದಲ್ಲಿ ಎಷ್ಟೆಲ್ಲ ಮೊಗ್ಬಿಟ್ಟಿದೆ ನೋಡಿ. ಸೂರ್ಯೋದಯ ಆದಾಗ ಫಸ್ಟು ಬಿಸಿಲು ಬೀಳೋದೇ ಈ ಕಡೆ. ಮೋಸ್ಟ್ಲಿ ಅದರಿಂದಾನೇ ಇಷ್ಟೆಲ್ಲ ಮೊಗ್ಬಿಟ್ಟಿರ್ಬೋದು. ಒಂದೊಂದೇ ರೇನ್ ಲಿಲ್ಲಿ ಬಿಡ್ತಾ ಇದೆ ನೋಡಿ. ಬನ್ನಿ ಕ್ಯಾಕ್ಟಸ್ ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ. ಮಾರನೇ ದಿನ ನೋಡಿ ಮಲ್ಲಿಗೆ ಮೊಗ್ಗೆಲ್ಲ ಹೇಗೆ ಹರಡಿದಾವೆ ಅಂತ. ಸುಮಾರು ಕಡೆ ಒಂದೊಂದೇ ಹೂಗಳು ಹರಡಿದ್ದಾವೆ. ಇಲ್ಲೊಂದು ಬಿಟ್ಟಿದೆ ನೋಡಿ. ಒಂದೇ ಹೂವಿಂದ ಅಕ್ಕಪಕ್ಕ ಎಷ್ಟೆಲ್ಲ ಘಮ ಇದೆ ಗೊತ್ತಾ. ಜೆರೇನಿಯಂ ಹೂವೆಲ್ಲ ಒಣಗಿದ್ಮೇಲೆ ಅದ್ರ ಕಡ್ಡಿನ ತೆಗೆದುಬಿಡ್ತೀನಿ. ಆದರೆ ಇದ್ರೊಳಗೆ ನೋಡೋಣ ಒಂದೆರಡು ಸೀಡ್ಸ್ ರೆಡಿ ಆಗಲಿ ಅಂತ ಬಿಟ್ಟಿದ್ದೀನಿ. ಈ ದಾಸವಾಳ ಹೂವಿನ ಬಣ್ಣ ನಂಗೆ ತುಂಬಾ ಇಷ್ಟ. ಈ ನಡುವೆ 1-2 ಹೂವಂತೂ ಬಿಡ್ತಾನೆ ಇರುತ್ತೆ. ಸೀಸನ್ ಇಲ್ಲದೆ ಇದ್ದಾಗ ಹೂ ಸಿಕ್ಕಿದೆಯಲ್ಲ, ಅದರಿಂದ ತುಂಬ ಖುಷಿ ಆಗ್ತಾ ಇದೆ. ಜಾನ್ವರಿ ತಿಂಗಳೊಂದು ಮುಗಿದ್ರೆ ಸಾಕು, ನೆಕ್ಸ್ಟ್ ಇದ್ರ ಸೀಸನ್ ಶುರು ಆಗುತ್ತಲ್ಲ. ಗಿಡಗಳಿಗೆ ಗೊಬ್ಬರ ಹಾಕೋದು, ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದು, ಇದೆಲ್ಲ ಶುರು ಆಗುತ್ತೆ. ನಿತ್ಯ ಮಲ್ಲಿಗೆ ಗಿಡದಲ್ಲಿ ನಿತ್ಯ ಹೂಗಳು ಬಿಡ್ತಾನೆ ಇರುತ್ತೆ. ನಾನು ಸಂಜೆ ಹೊತ್ತು ಒಂದಷ್ಟು ಮೊಗ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ತೀನಿ. ಸೇವಂತಿ ಹೂನು ಬಿಡ್ತಾನೆ ಇದೆ. ಸ್ಟಾರ್ ಫ್ರೂಟ್ ಒಂದೇ ಒಂದು ಫುಲ್ ಹಣ್ಣಾಗಿದೆ, ಹಾರ್ವೆಸ್ಟ್ ಮಾಡ್ಕೋಬೇಕು. ಪನ್ನೀರ್ ರೋಸಾ ಹೂ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟು ಉದ್ರೋಗೋ ಸ್ಟೇಜ್ ಬಂದಿದೆ. ತುಂಬ ಚೆನ್ನಾಗಿತ್ತು. ಸುವಾಸನೆ ಅಂತೂ ಸೂಪರ್ ಆಗಿರುತ್ತೆ. ನಮ್ಮ ತಾರಸಿ ತೋಟ ಪಾಲಿನೇಟರ್ಸ್ ಫ್ರೆಂಡ್ಲಿ. ಇಲ್ಲಿ ಥರದ ಪಕ್ಷಿಗಳು, ಹುಳ ಉಪ್ಟಗಳು, ದುಂಬಿನೂ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ, ಒಂದು ಹೂವಿಂದ ಇನ್ನೊಂದು ಹೂ ಮೇಲೆ ಹಾರೋದು. ಈ ಸುಂದರವಾದ ದೃಶ್ಯ ನಂಗೆ ನೋಡೋಕ್ಕೆ ಸಿಗುತ್ತಲ್ಲ, ನಾನಂತೂ ನಿಂತ್ಕೊಂಡು ನೋಡ್ತಾನೆ ಇರ್ತೀನಿ. ಜೊತೆ ಕೆಲಸನೂ ಮಾಡ್ತಾ ಇರೋದು. ಸುಮಾರು ಗಿಡಗಳು ರೀಪಾಟ್ ಮಾಡಿದ್ದೀನಿ. ಕೆಲವೊಂದು ಗಿಡಗಳು ಕವರಲ್ಲೇ ಇರುತ್ತೆ, ಅದನ್ನು ರೀಪಾಟ್ ಮಾಡಿರಲ್ಲ. ಅದನ್ನೆಲ್ಲ ರೀಪಾಟ್ ಮಾಡ್ಕೊಳ್ತೀನಿ. ರೂಟ್ಸ್ನೆಲ್ಲ ಡಿಸ್ಟರ್ಬ್ ಮಾಡಲ್ಲ. ಇದು ನೈಟ್ ಕ್ವೀನ್ ಗಿಡ. ಸ್ವಲ್ಪ ದಿನದ ಹಿಂದೆ ಸುಮಾರು ಹೂಗಳು ಬಿಟ್ಟಿದ್ದು, ಎಲೆ ಎಲ್ಲ ಉದ್ರೋಗಿ ನೋಡಿ ಮತ್ತೆ ಚಿಗುರ್ಕೊಳ್ತಾ ಇದೆ. ಸುಮಾರು ಮೊಗ್ಗೆಲ್ಲ ಬಿಟ್ಟಿದೆ. ರಾತ್ರಿ ಹೊತ್ತು ಇದ್ರ ಘಮ ಸೂಪರಾಗಿರುತ್ತೆ. ನಾನಂತೂ ಕಿಟಕಿ ಓಪನ್ ಆಗಿ ಬಿಟ್ಟಿರ್ತೀನಿ ಘಮ ಬರಲಿ ಅಂತ. ಈ ಗಿಡಕ್ಕೆ ಒಳ್ಳೆ ಬಿಸಿಲು ಬೇಕು. ಬೋಗನ್ವಿಲಿಯ ಗಿಡನೂ ತುಂಬ ಚೆನ್ನಾಗಿ ಚಿಗುರ್ತಾ ಇದೆ ನೋಡಿ. ಎಲೆಗಳ ಬದಲು ಹೂಗಳೇ ಬಿಡ್ತಾ ಇದ್ದಾವೆ. ಸುಮಾರು ಬಿಟ್ಟಿದೆ ನೋಡಿ, ಎಲ್ಲ ಕಡೆ ಬಿಡ್ತಾ ಇದೆ. ಗಿಡ ಫುಲ್ ಹೂಗಳಿಂದ ತುಂಬಿಕೊಂಡಿದ್ರೆ ನೋಡೋಕ್ಕೆ ಚಂದ ಅಲ್ವಾ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.